ಜೈ ಕರ್ನಾಟಕ, ಜೈ ಭೀಮ್. ಟ್ವಿಟರ್ ಫ್ರೆಂಡ್, ಫೇಸ್ಬುಕ್ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ನಾನು ಯಾವುದಕ್ಕಿದ್ದು ವೀಡಿಯೋನ ಮಾಡ್ತೀನಿ ಏನಂದರೆ ಪಿಂಪ್ಕೆರೆಹಳ್ಳಿ ಬಗ್ಗೆ ಮಾತಾಡಿ ನಾನು ಮುಗಿಸ್ತೀನಿ. ಇದು ಏನಂದರೆ ಪಿಂಪ್ಕೆರೆಹಳ್ಳಿ ಇವನೊಬ್ಬ ರೌಡಿ ಶೀಟ್ರು, ಒಬ್ಬ ಗುಂಡೆ ಆ್ಯಕ್ಟು. ಇವನು ತಡಿಪಾರಾಗಿದ್ದಾನೆ ಎಲ್ಲ ಕಡೆಯಿಂದ. ಇವನು ತಡಿಪಾರು ಹಾಕ್ಬಿಟ್ಟು ಒಂದು ನೋಟಿಸು ಪೊಲೀಸವ್ರು ಎತ್ಕೊಂಡು ಹೋಗಿ ನೋಟಿಸ್ ಕೊಟ್ಟರೆ ಏನು ಮಾಡ್ತಾನೆ ಇವನು? ಜೆರಾಕ್ಸ್ ಕಾಪಿ ಅಂತಾನೆ. ಅರ್ಥ ಆಯ್ತಾ? ಇವನು ಜೆರಾಕ್ಸ್ ಕಾಪಿ ಅಂತಾನೆ. ಪೊಲೀಸವ್ರಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಇವನು ಬಂದ್ಬಿಟ್ಟು ಸಂವಿಧಾನ ಅನ್ನೋ ಕಲ್ಸ್ಕೊಡ್ತಾನೆ. ಪಿಂಪ್ಕೆರೆಹಳ್ಳಿ, ಮೊದಲು ಸಂವಿಧಾನ ಅನ್ನೋ ಕಲ್ತ್ಕೋ. ನೀನು ಸಂವಿಧಾನ ಅನ್ನೋ ಕಲ್ತಿಲ್ಲ. ನೀನು ವಿಡಿಯೋ ಆದರೂ ನೋಡ್ಬಿಟ್ಟು ಕಲ್ತ್ಕೋ. ನಿನ್ಗೆ ಹೇಳ್ತೀನಿ ಕೇಳಿಲಿ, ಇದು ಬಂದ್ಬಿಟ್ಟು ಭಾರತೀಯ ದೇಶ ನಮ್ಮದು, ಭಾರತೀಯರು ನಾವು. ಅರ್ಥ ಆಯ್ತಾ? ಭಾರತೀಯ ದೇಶ ನಂಬಿದ್ದು. ಇದು ಬಂದ್ಬಿಟ್ಟು ಸಂವಿಧಾನ ನಮಗೆ ಹಕ್ಕುಗಳು ಕೊಟ್ಟೈತೆ. ನಿನ್ಗೆ ಎಷ್ಟು ರೈಟ್ಸ್ ಕೊಟ್ಟೈತೆ ಅಷ್ಟು ರೈಟ್ಸು ನಮಗೂ ಕೊಟ್ಟೈತೆ. ತಿಳ್ಕೊ. ಒಂದು ಮಾತು ಹೇಳ್ತೀನಿ, ಇದೇ ಮೈಸೂರು ರೋಡ್ ರಸ್ತೆಯಲ್ಲಿ ಬಂದ್ಬಿಟ್ಟು ನೀನು ಏನು ಮಾಡಿದ್ದೆ? ಒಂದು ವಿಡಿಯೋನ ಮಾಡಿದ್ದೆ. ಆ ಟೈಮಲ್ಲಿ ನಾನು ತುಂಬ ಸೈಲೆಂಟ್ ಆಗಿದ್ದೆ, ಏನೂ ಮಾತಾಡಿಲ್ಲ. ಅರ್ಥ ಆಯ್ತಾ? ನಂದು ಸುಮಾರು ವೀಡಿಯೋಸ್ ನಿನ್ನ ಹತ್ರ ಬಂದಿರ್ಬೋದು. ಇದೊಂದು ವಿಡಿಯೋ ನೀನು ನೋಡ್ಕೊ, ಇದು ಕಲ್ತ್ಕೋ. ಅಥವಾ ನೀನು ತಪ್ಪು ಮಾಡ್ತಾ ಇದೆಯಲ್ಲ, ಅದಕ್ಕೆ ತಿತ್ಕೋ. ಅದಕ್ಕೋಸ್ಕರ ನಾನು ಇದು ವಿಡಿಯೋನು ಮಾಡ್ತಾಯಿದ್ದೀನಿ. ಏನಂದರೆ ನೋಡು, ಮುಸ್ಲಿಮ್ಸ್ ಇರಲಿ, ಹಿಂದೂಸ್ ಇರಲಿ, ಒಂದು ಬಾಂಧವರಲ್ಲಿ ನಾವು ಇದ್ದೀವಿ. ಇದು ಕೆಡ್ಸಕ್ಕೆ ಬರಬೇಡ. ಅರ್ಥ ಆಯ್ತಾ? ಹೇಳ್ಕೊ, ತಿತ್ಕೋ. ಇದು ಹೇಳ್ತೀವಿ ನೋಡಿಲಿ. ನಾವು ಐತಲ್ಲ, ಮುಸ್ಲಿಮ್ಸವ್ರು ಇರಲಿ, ಹಿಂದೂಸವ್ರು ಇರಲಿ, ಭಾರತೀಯ ದೇಶವರು ಒಂದು ಕಾನೂನಿಗೆ ಬೆಲೆ ಕೊಡ್ತೀವಿ, ಪೊಲೀಸವ್ರಿಗೆ ಬೆಲೆ ಕೊಡ್ತೀವಿ, ಒಂದು ನಮ್ಮ ಸಂವಿಧಾನಕ್ಕೆ ನಾವು ಬೆಲೆ ಕೊಡ್ತೀವಿ. ನಿಂತರ ಪಿಂಪ್ಕೆರೆಹಳ್ಳಿ ನಾವು ಒಂದು ಬಾಂಧವರಿಗೆ ಕೆಡ್ಸಕ್ಕೆ ಬರಲ್ಲ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊ. ನೀನೇನು ಹೇಳ್ತೀಯ? ಮುಸ್ಲಿಮ್ಸ್ ಅವ್ರ ಪಂಗಡದವ್ರ ಮೇಲೆ ನೀನು ಟಾರ್ಗೆಟ್ ಮಾಡ್ತೀಯ. ಏನೇನು ಟಾರ್ಗೆಟ್ ಮಾಡಿದ್ಯಾ? ನಾನು ಅಪ್ ಟು ಡೇಟ್ ನಾನು ಕೊಡ್ತೀನಿ ಕಡೆ, ಕೇಳಿಸ್ಕೊ. ಇದೇ ಇದ್ರಿಸ್ ಮರ್ಡ್ರ್ ಮಾಡಿದ್ದೆ ನೀನು, ದೌರ್ಜನ್ಯ ಮಾಡಿಬಿಟ್ಟು ಇದ್ರಿಸ್ ಮರ್ಡ್ರ್ ಮಾಡಿದೆ. ಅದಕ್ಕಿಂತ ಮುಂಚೆ ನಿನ್ನ ಮೇಲೆ ಐತಲ್ಲ DJ ಹಳ್ಳಿ ಸ್ಟೇಷನಲ್ಲಿ ನೀನು ಪಿಂಪ್ಕೆರೆಹಳ್ಳಿ ಅಂತ ಅಲ್ಲಿಂದನೇ ಹೆಸರು ನಿನ್ನ ಟೇಟಲ್ ಬಂದಿದ್ದು, ಪಿಂಪ್ ಅಂತ. ಅರ್ಥ ಆಯ್ತಾ? ಅಲ್ಲಿ ಹುಡುಗಿ ದಂಧೆ ಮಾಡ್ತೀಯ ಅಂತ ನಿನ್ನ ಮೇಲೆ ಅಲ್ಲಿ FIR ಆಗಿತ್ತು. ಆಮೇಲೆ ಅಲ್ಲಿಂದ ನೀನು ಮುಗಿಸ್ಕೊಂಡು ಬಂದೆ. ಆಮೇಲೆ ಇದ್ರಿಸ್ ಮರ್ಡ್ರ್ ಮಾಡಿದೆ. ಅಲ್ಲಿಂದ ಬಂದ್ಬಿಟ್ಟು ಏನು ಮಾಡಿದೆ ನೀನು? ಜೈಸಿ ರೋಡ್ ರಸ್ತೆಯಲ್ಲಿ ಬಂದೆ. ಜೈಸಿ ರೋಡ್ ರಸ್ತೆಯಲ್ಲಿ ಬಂದ್ಬಿಟ್ಟು ಇದೆ ನಮ್ಮ ಮೀಲಾದುನ್ ನಬಿ ದಿವಸ ಬಂದ್ಬಿಟ್ಟು ನೀನೇನು ಹೇಳಿದೆ ನೀನು? ಇದು ಅರಬಿಕಲ್ಲಿ ಹಾಕಿದ್ದಾರಂತ. ಭಾರತೀಯ ದೇಶದಲ್ಲಿ ಎಲ್ಲ ಜಾತಿ ಜನ ಇಲ್ಲೇ ಬಾಳ್ಬೋದು. ಅರ್ಥ ಮಾಡ್ಕೊ. ನಿನಗೆ ನಾನು ಬಿಡಿಸಿ ಏನು ಕೇಳ್ತಾ ಇದ್ದೀನಿ ಅಂದರೆ, ನೀನು ತಿತ್ಕೋ ಅಂತ ಹೇಳ್ತಾ ಇರೋದು. ಅರ್ಥ ಮಾಡ್ಕೊ. ಇದೇ ಚನ್ನರಾಯಪಟ್ಟಣದಿಂದ ಒಂದು ವಾಹನ ಬಂತು. ಆ ವಾಹನ ನಿಲ್ಲಿಸ್ಬಿಟ್ಟು ಆ ಚಿಕ್ಕ ಹುಡುಗರಿಗೆ ನೀನು ಯಾವ ಥರ ಕ್ಲೂರಿ ಥರದಿಂದ ಹೊಡೆದಿದ್ದೆ ನೀನು. ಅದೇನಕ್ಕಪ್ಪ ವಿಡಿಯೋ ಮಾಡಿಲ್ಲ ನೀನಪ್ಪ ಕಾನೂನು ಕೈಯಲ್ಲಿ ತೊಗೊಳೋದು. ಆ ಟೈಮಲ್ಲಿ ನೀನು ಹೊಡೆದೆ ಅಲ್ಲ ಚಿಕ್ಕ ಹುಡುಗರಿಗೆ, ಆ ಟೈಮಲ್ಲಿ ನೀನು ಕಾನೂನು ತೊಗೊಂಡೆ ಅಲ್ಲ, ಅದು ವಿಡಿಯೋ ಮಾಡಬೇಕಿತ್ತು. ಏನಕ್ಕಪ್ಪ ಮಾಡಿಲ್ಲ? ನೀನು ಗೌರಕ್ಷಣೆ ಅಂತ ಹೇಳ್ತಾ ಇದೆಯಲ್ಲ. ನೀನು ಗೌಶಾಲೆಯಲ್ಲಿ ನಿನ್ನ ಹೆಸರು ಮೇಲೆ ಯಾವ್ದನ ಗೌಶಾಲೆ ಆಯಿತಾ? ಅಲ್ಲಿ ಮೆಂಬರ್ ಬೇಡಪ್ಪ ನನಗೆ. ನಿನ್ನ ಹೆಸರು ಮೇಲೆ ಗೌಶಾಲೆ ಓಪನ್ ಮಾಡಿದ್ಯಾ? ನಿನಗೆ ಲೈಸೆನ್ಸ್ ಕೊಟ್ಟಿದ್ದಾರಾ? ರೈಡ್ ಮಾಡೋಕ್ಕೆ ನೀನು ಯಾರಪ್ಪ? ನೀನು ಪೊಲೀಸ್ ಅಧಿಕಾರಿನಾ? ನೀನು ಯಾವುದೇ ರೈಡ್ ಮಾಡೋಕ್ಕೆ ನೀನು ಪೊಲೀಸ್ ಅಧಿಕಾರಿನಾ? ವಾಹನ ನಂಬರನ್ನು ನೋಟ್ ಮಾಡಿಬಿಟ್ಟು ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡಪ್ಪ. ಪೊಲೀಸವ್ರಿಗೆ ಮಾಹಿತಿ ಕೊಡು. ನೀನೇನ್ಗೆ ಹೋಗ್ಬಿಟ್ಟು ದೌರ್ಜನ್ಯ ಮಾಡ್ತೀಯ ಎಲ್ಲರ ಮೇಲೆ? ಮುಸ್ಲಿಮ್ಸ್ ಪಂಗಡದವರೇ ಸಿಗೋದ ನಿನಗೆ, ಬೇರೆ ಯಾರೂ ಸಿಗಲ್ಲ. ಇದೇ ಕೌಗಿ ಲೇಔಟಲ್ಲಿ ಹೋಗ್ಬಿಟ್ಟು ನೀನೇನು ಮಾಡಿದ್ದೆ? ಮುಸ್ಲಿಮ್ಸ್ ಅವ್ರದ್ದೇ ಹೈಲೈಟ್ ಮಾಡಿದೆ ನೀನು. ಏನಕ್ಕಪ್ಪ ಹಿಂದೂ ಮುಸ್ಲಿಮ್ಸ್ ಅಂತ ಯಾರು ಇರಲಿಲ್ಲ ಅಲ್ಲಿ? ಎಲ್ಲರೂ ಇದ್ರಪ್ಪ, ಎಲ್ಲ ಜಾತಿ ಜನ ಅಲ್ಲಿ ವಾಸ ಆಗ್ತಾಯಿದ್ರು. ಏನು ಕೇಳೋ, ನೀನು ಊಟ ಹಾಕೋಕ್ಕಂತೂ ಯೋಗ್ಯತೆ ಇಲ್ಲ ನಿನಗೆ. ಅರ್ಥ ಆಯ್ತಾ? ಒಳ್ಳೆ ಮುಸ್ಲಿಮ್ಸ್ ಲೀಡರ್ಸು, ದಲಿತರು ಲೀಡ್ರಸ್ಸು ಎಲ್ಲರೂ ಹೋಗ್ಬಿಟ್ಟೈತಲ್ಲ, ಅಲ್ಲಿ ಊಟಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಟ್ರು. ನಿನ್ಗೆ ಗೊತ್ತಾಯ್ತಾ? ನಿನ್ಗಂತೂ ಯೋಗ್ಯತೆ ಇರಲ್ಲ. ನೀನು ಬರೀ ಗಲ್ವೆಯನ್ನು ಮಾಡೋಕ್ಕೆ ಬರ್ತೀಯ ನೀನು, ಬೇರೆ ಏನೂ ಬರಲ್ಲ ನಿನಗೆ. ಅರ್ಥ ಆಯ್ತಾ? ಕೇಳ್ಕೊ ಇಲ್ಲೇ. ಪುನೀತ್ ಕೆರೆಹಳ್ಳಿ,
ನಿನ್ನ ಮೇಲೆ ಐತಲ್ಲ ದೊಡ್ಡ ಹೋರಾಟವನ್ನು ಮಾಡ್ಬೇಕಂತ ನಾವು ಇಷ್ಟಪಡ್ತಾ ಇದ್ದೀವಿ. ಏನಕ್ಕಂದರೆ ನಿನ್ನ ಹೀರೋ ಆಗ್ಬಿಡ್ತೀಯ ನಿನ್ನ ಮೇಲೆ ಹೋರಾಟ ಮಾಡಿದ್ರೆ. ಏನಕ್ಕಂದರೆ ನಾನು ಹೋರಾಟ ಮಾಡ್ಬೇಕಂತ ಹೇಳ್ತಾ ಇರೋದ್ರೆ ನಿನ್ನ ಯಾವುದು ಐತಲ್ಲ ಫ್ರೀಡಮ್ ಫೈಟ್ರ್ ಅಲ್ಲ, ನಿನಗೋಸ್ಕರ ನಾನು ಹೋರಾಟ ಮಾಡೋಕ್ಕೆ. ಏನಕ್ಕಂದರೆ ಜಾತಿ ಭೇದ ಮಾಡ್ತೀಯಲ್ಲ ನೋಡು, ಅದಕ್ಕೆ ಮೇಲೆ ನಾವೊಂದು ಹೋರಾಟ ಮಾಡ್ಬೇಕಂತ ನಾವು ಇವಾಗ ಟಕ್ಕಾಗೆ ನಾವು ನಿರ್ಧಾರಕ್ಕೆ ಬಂದಿದ್ದೀವಿ. ಏನಕ್ಕಂದರೆ ಒಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಮಾಡ್ಬೇಕು ನಿನ್ನ ಬಗ್ಗೆ. ಏನಕ್ಕಂದರೆ ಜಾತಿ ಒಡೆಯೋದು ಕೆಲಸ ಯಾರು ಮಾಡ್ತಾರೆ ಅವ್ರಿಗೊಂದು ಒಳ್ಳೆಯ ಒಂದು ಹೊಸದು ಕಾನೂನು ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಏನಕ್ಕಂದರೆ ನಮ್ಮ ಭಾರತೀಯ ದೇಶದಲ್ಲಿ ಒಂದು ಸಂವಿಧಾನ ಐತೆ. ಈ ಸಂವಿಧಾನ ಪುಟದಲ್ಲಿ ಇವನು ಜಾತಿ ಭೇದ ಮಾಡ್ತಾರಲ್ಲ ಅವ್ರ ಮೇಲೆ ಒಂದು ಕ್ರಮ ತೊಗೊಳ್ಬೇಕಂತ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನಿನ್ಗೆ ಹೇಳ್ತೀನಿ ನೋಡಪ್ಪ ಪುನೀತ್ ಕೆರೆಳ್ಳಿ, ಮುಸ್ಲಿಮ್ಸ್ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು ಬಿಟ್ಬಿಡು. ನೀನೈತಲ್ಲ ನಿನಗೆ ಕೆಲಸ ಕರೆಯೋಕ್ಕೆ ಕೆಲಸ ಇಲ್ಲ. ನೀನು ಕೆಲಸ ಬರ್ತಾ ಇಲ್ಲ ಅಂದರೆ ಒಂದು ಕೆಲಸ ಮಾಡು, ಕ್ಯಾಬಲ್ಲೇ ಹೋಗ್ಬಿಟ್ಟು ಒಂದು ಕೆಲಸ ಅದೇ ಮಾಡ್ಕೊಂಡಿರೋ. ಪಿಂಪ್ ಕೆಲಸನೂ ಸರಿಗಿತ್ತು ನಿನಗೆ, ಕ್ಯಾಬ್ ಕೆಲಸನೂ ಸರಿಗಿತ್ತು. ಅದಾದರೂ ಕೆಲಸ ಮಾಡಿಕೊಂಡು ರೋಲ್ ಕಾಲ್ ದಂಧೆ ಬಿಟ್ಬಿಟ್ಟು ಅದಾದರೂ ಕೆಲಸ ಮಾಡು, ಒಳ್ಳೆ ಕೆಲಸ. ಅರ್ಥ ಆಯ್ತಾ? ನೀನು ರೋಲ್ ಕಾಲ್ ಮಾಡೋರು ನೀನು ಸ್ಕ್ಯಾಮ್ ಮಾಡ್ತೀಯ. ನೀನು ಸ್ಕ್ಯಾನರ್ ಹಾಕ್ಬಿಟ್ಟು ಒಂದು ಸ್ಕ್ಯಾಮ್ ಮಾಡ್ತೀಯ. ಏನಪ್ಪ ಯಾವುದು ನೀನು ಗೌಶಾಲೆ ನಿನ್ನ ಹೆಸರು ಮೇಲಿಲ್ಲ, ಯಾವುದೇ ಥರದ ನಿನಗೆ ಲೈಸೆನ್ಸ್ ಇಲ್ಲ. ಯಾವುದಕ್ಕೂ ನೀನು ರೈಡ್ ಮಾಡೋರು ನೀನು ಯಾರು? ಅದಕ್ಕೆ ಕಾನೂನು ಐತೆ, ಅವ್ರು ರೈಡ್ ಮಾಡ್ಕೊಡ್ತಾರೆ. ನೀನು ಅದಕ್ಕೆ ತಲೆ ಹಾಕ್ಬಾರ್ದು. ಓಪನಾಗಿ ಹೇಳ್ತಾಯಿದ್ದೀನಿ ನೋಡಿ. ಇದೇ ಒಂದು ಕೆಲಸ ಮಾಡು. ನಮ್ಮ ಸೂಪರ್ ಕಪ್ಪು ಉಮೇಶ್ ಸಾಹೇಬ್ರು ಒಂದು ಪ್ರೋಗ್ರಾಮನ್ನು ಮಾಡಿದರು, ಯೂಟ್ಯೂಬಲ್ಲಿ ಹೊಡೆದು ನೋಡು. ಮಾರ್ಕೆಟು ಉಮೇಶ್ ಸಾಹೇಬ್ರಂತ ಒಂದು ಆ ಪ್ರೋಗ್ರಾಮ್ ಆದರೂ ನೋಡಿಕೊಂಡು ನೀನು ಕಲ್ತ್ಕೊಳ್ಳಪ್ಪ. ನಾನು ಹೇಳ್ತೀನಪ್ಪ, ಅದಾದರೂ ನೋಡಿಕೊಂಡು ಕಲ್ತ್ಕೊ. ಏನಕ್ಕಂದರೆ ನೋಡು, ನಾನೈತಲ್ಲ 6 ತಿಂಗಳು ನಮ್ಮ ತಾಯಿ ಎದೆ ಹಾಲು ಕುಡ್ದು ಬೆಳೆದಿದ್ದು. ಆಮೇಲೆ ಐತಲ್ಲ 6 ತಿಂಗಳಾದಮೇಲೆ ನಾನು ಹಸು ಹಾಲು ಕುಡ್ದಿನೇ ನಾನು ದೊಡ್ಡವನಾಗಿರೋದು. ಅರ್ಥ ಆಯ್ತಾ? ನಾವು ಮರ್ಯಾದೆ ಕೊಡ್ತೀವಿ ಹಸುಗೆ. ಏನಕ್ಕಂದರೆ ಹಸುಗೆ ನಾವು ತುಂಬ ಗೌರವ ಕೊಡ್ತೀವಿ. ಏನಕ್ಕಂದರೆ ಅದಕ್ಕೆ ಹಾಲು ಕುಡಿತೀವಿ, ಟೀನು ಅದಲ್ಲೇ ಕುಡಿಯೋದು. ಅರ್ಥ ಆಯ್ತಾ? ನೋಡು, ಅಲ್ಲಿ ಹೋಗ್ಬಿಟ್ಟು ಮಾರ್ಕೆಟ್ ಸರೌಂಡಿಂಗಲ್ಲಿ ಹೋಗಿ ನೋಡು. ತರಕಾರಿ ಮಾರ್ಕೆಟ್ ಸರೌಂಡಿಂಗಲ್ಲಿ 5,000ದಿಂದ 6,000 ಇದು ಹಸುಗಳು ಹಂಗಂಗೆ ಬಿಟ್ಟಿರ್ತಾರೆ. ಆ ಹಸು ಬಂದ್ಬಿಟ್ಟು ಎದೆಯಿಂದ ಹಾಲು ಕೊಡುತ್ತೆ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಹಸು ಕರಿಯೋರೇ ಹೋಗ್ಬಿಟ್ಟೈತಲ್ಲ ಮಾರ್ಕೆಟ್ ಸರೌಂಡಿಂಗಲ್ಲಿ ಹೋಗಪ್ಪ, ಅದಾದರೂ ಒಳ್ಳೆ ಕೆಲಸ ಮಾಡಪ್ಪ. ಜಾತಿ ಭೇದ ಅಂತ ಬಿಟ್ಬಿಡು, ಇದಾದರೂ ಒಳ್ಳೆ ಕೆಲಸ ಮಾಡು. ದೇವರು ಅವಾಗಾದರೂ ನಿನಗೆ ಕಣ್ಣು ತೆಗ್ಬಿಟ್ಟು ಒಳ್ಳೆ ಬಾಂಧವ್ಯದಲ್ಲಿ ನೀನು ಒಂದು ಬೆಳಿ ಅಂತ ನಾನು ಕೇಳ್ಕೊಳ್ತೀನಿ. ಅರ್ಥ ಆಯ್ತಾ? ನಾನು ಏನು ಹೇಳೋದಂದರೆ, ನಿನಗೆ ಮುಸ್ಲಿಮ್ಸ್ ಪಂಗಡದವ್ರ ಮೇಲೆ ನೀನು ಟಾರ್ಗೆಟ್ ಮಾಡಿಬಿಡಪ್ಪ ದಯವು ಮಾಡಿಬಿಟ್ಟು. ನೋಡು, ಕಾನೂನಿಗೆ ನೀನು ಕೈಯಲ್ಲಿ ತೊಗೊಳೋದು, ನಾವು ಕಾನೂನು ಕೈಯಲ್ಲಿ ತೊಗೊಳ್ಳಲ್ಲ. ಸಂವಿಧಾನಕ್ಕೆ ಕೈಯಲ್ಲಿ ತೊಗೊಳೋದು ನೀನು, ನಾವಂತೂ ತೊಗೊಳಲ್ಲಪ್ಪ. ಏನಕ್ಕಂದರೆ ನಮಗೆ ಭಯ ಭಕ್ತಿ, ದೇವರು ತಿಣ್ಣು, ಸಂವಿಧಾನ, ಕಾನೂನು ಅವ್ರಿಗೆ ನಾವು ಭಯ ಪಡೋರು. ನಾವು ನಿನ್ನಂಥವ್ರಿಗೆ ನೀನು ಬಂದ್ಬಿಟ್ಟು ಒಬ್ಬ ರೌಡಿ ಶೀಟ್ರು, ನೀನು ಬಂದ್ಬಿಟ್ಟು ಒಬ್ಬ ಗುಂಡೆ ಇರೋದು. ನಿನ್ನ ಮೇಲೆ ತಡಿಪಾರ್ಗಳು ನೋಟಿಸ್ಗಳೈತೆ. ಯಾವ್ದ್ಯಾವುದೋ ನಿನ್ನ ಊರಲ್ಲಿ ನಿನಗೆ ಎಂಟ್ರಿ ಇಲ್ಲ. ಸುಮ್ಮನೆ ಒಂದು ಕೋಮ್ಗಲ್ವೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀಯ. ದಯ ಮಾಡಿಬಿಟ್ಟು ಇದು ಬಿಟ್ಬಿಟ್ಟು ಎಲ್ಲನೋ ಒಂದು ಕ್ಯಾಬ್ ಡ್ರೈವರೋ ಅಥವಾ ನಾನು ಹೇಳ್ದೆ ನೋಡು ಅದು ಮಾಡೋಗು. 5,000ದಿಂದ 6,000 ಹಸುಗಳಿರುತ್ತೆ, ಅವ್ರ ರಚನೆಯನ್ನು ಮಾಡೋಗು. ಗೌಶಾಲೆ ಅದಾದು ಓಪನ್ ಮಾಡಿಕೊಂಡು ಗೌಶಾಲೆ ಹೆಸರು ನಿನ್ನ ಹೆಸರು ಮೇಲೆ ಮಾಡಿಕೊಂಡು ಆ ಗೋವುಗಳ್ಗೆ ಎತ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆಯ ವಾತಾವರಣವನ್ನು ನೀನು ಮಾಡ್ಕೊಂಡು ಹೋಗಪ್ಪ ದಯ ಮಾಡಿಬಿಟ್ಟು. ನಾನು ಏನು ಹೇಳ್ತೀನಿ ಅಂದರೆ, ಮುಸ್ಲಿಮ್ಸ್ ಪಂಗಡವ್ರ ಮೇಲೆ ನೀನು ದೌರ್ಜನ್ಯ ಮಾಡಬೇಡ, ಅವ್ರಿಗೆ ಟಾರ್ಗೆಟ್ ಮಾಡಬೇಡ. ನೀನು 100 ಸತಿ ಹೇಳಿದ್ದೀನಿ. ನಮ್ಮ ನಮಾಜ್ ಬಗ್ಗೆ ಇರ್ಬೋದು, ನಮ್ಮ ಕಲ್ಮಾ ಬಗ್ಗೆ ಇರ್ಬೋದು, ನಮ್ಮ ಮುಸ್ಲಿಮ್ಸ್ ಅವ್ರ ಬಗ್ಗೆ ಇರ್ಬೋದು. ನಿನಗೆ ಎಷ್ಟು ಸಂವಿಧಾನ ಹಕ್ಕುಗಳು ಕೊಟ್ಟೈತೆ ಅಷ್ಟು ಹಕ್ಕುಗಳು ನಮಗೂ ಕೊಟ್ಟೈತೆ. ನಾವು ರೈಟ್ಸ್ ಕೇಳ್ಬೋದು, ನಾವು ರೈಟ್ಸ್ ಕೇಳ್ತೀವಪ್ಪ ಭಾರತೀಯವ್ರು. ನಾವೂ ಅರ್ಥ ಆಯ್ತಾ? ಭಾರತೀಯ ದೇಶದಲ್ಲಿ ನಾವು ವಾಸ ಆಗ್ತಾಯಿದ್ದೀವಿ. ನಾವು ಬಾಳ್ತಾ ಇರೋದು ಭಾರತೀಯ ದೇಶದಲ್ಲಿ, ಸಾಯೋದು ಇಲ್ಲೇ. ಅರ್ಥ ಮಾಡ್ಕೋ. ನಿನ್ಗೆ ಇನ್ಮೇಲೆ ನಾನು ಹೀರೋ ಮಾಡಲ್ಲ. ಇದು ನಿನ್ಗೆ ಹೇಳ್ತಾ ಇದ್ದೀವಿ. ದಯ ಮಾಡಿಬಿಟ್ಟು ನಮ್ಮ
ಕರ್ನಾಟಕ ಪೊಲೀಸ್ ಸರ್ಕಾರ ಕಮಿಷನರ್ ಸಾಹೇಬ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಗುಂಡಾ ಆ್ಯಕ್ಟು ಯಾವುದೇ ಸೋಷಲ್ ವರ್ಕು ಕೆಲಸ ಮಾಡೋಂಗಿಲ್ಲ. ಗುಂಡಾ ಆ್ಯಕ್ಟ್ ಇವನು ರೌಡಿ ಶೀಟ್ರು, ಇವನು ಯಾವುದೇ ಥರದ ಇವನು ಸೋಷಲ್ ಆ್ಯಕ್ಟಿವಿಟು ಮಾಡೋಂಗಿಲ್ಲ, ಸೋಷಲ್ ವರ್ಕ್ ಕೆಲಸನೂ ಮಾಡೋಂಗಿಲ್ಲ. ಎರಡನೇದು ಬಂದ್ಬಿಟ್ಟು ಸಂಘಟನೆ ಒಂದು ಯಾವುದೋ ಒಂದು ಕಟ್ಕೊಂಡಿದ್ದಾನೆ. ಆ ಸಂಘಟನೆ ಹೆಸರು ಹೇಳೋಕ್ಕೂ ನನಗೆ ನೀನು ಇದೇ ಥರ ನೀವು ದೌರ್ಜನ್ಯ ಮುಸ್ಲಿಮ್ಸ್ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಏನಕ್ಕಂದರೆ ನಿನ್ನ ಥರ ಇಲ್ಲೀಗಲ್ ಆಗಿ ನಾವು ಬರಲ್ಲ, ಎಲ್ಲ ಸಂವಿಧಾನ ಪ್ರಕಾರ ಬರ್ತೀವಿ. ಇದೇ ನಮಗೆ ಫ್ರೀಡಮ್ ಪಾರ್ಕ್ ಕೋಟ ಇದೆ. ಆ ಫ್ರೀಡಮ್ ಪಾರ್ಕಲ್ಲಿ ನಿನ್ನ ಥರ ಯಾವುದೇ ಜಾತಿಗೆ ಕೆಡ್ಸೋರಿಗೆ ಅವ್ರ ಬಗ್ಗೆ ನಾವು ಧರಣಿ ಕೂತ್ಕೊಂಡು ಹೋರಾಟವನ್ನು ಮಾಡ್ತೀವಿ. ನಾವು ಅರ್ಥ ಮಾಡ್ಕೋ ದಯಮಾಡ್ಬಿಟ್ಟು. ಜೈ ಭೀಮ್, ಜೈ ಕರ್ನಾಟಕ. ಟ್ವಿಟ್ಟರ್ ಫ್ರೆಂಡ್ಸ್, ಫೇಸ್ಬುಕ್ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ಗೆ ಇದು ವಿಡಿಯೋವನ್ನು ಇಷ್ಟಪಟ್ಟರೆ ನೀವು ಮುಂದೆ ತಲುಪಿಸ್ರಿ ದಯಮಾಡ್ಬಿಟ್ಟು. ಅಥವಾ ಇಷ್ಟ ಇಲ್ಲ ಅಂದರೆ ನನ್ನ ಕಮೆಂಟಲ್ಲಿ ಹೇಳ್ರಿ. ನಂದೇನೋ ತಪ್ಪಿದರೆ ಅದಕ್ಕೆ ನಾನು ತಿದ್ಕೊಳ್ತೀನಿ. ಆದರೆ ಈ ಪಿಂಪ್ಕೆರೆ ಹಳ್ಳಿ ತಿದ್ಕೊಳ್ಬೇಕು. ಜೈ ಭೀಮ್, ಜೈ ಕರ್ನಾಟಕ.